ನಮಸ್ತೆ ಆತ್ಮೀಯ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಚಳಿ ಹೇಗಿದೆಯಪ್ಪ? ಇವತ್ತು ಸಹ ನಿಮ್ಮೊಂದಿಗೆ ಒಂದು ಸಂಗತಿಯೊಡನೆ ಬಂದಿದ್ದೀನಿ ಗೆಳೆಯರೆ. ಅದೇನಪ್ಪ ಅಂದರೆ, ಎಲ್ಲರ ತಂದೆಯ ಪಾಲಿಗೆ ಅವರ ಹೆಣ್ಮಕ್ಳು ರಾಣಿಯರೇ ಸಹಿ. ಅದಕ್ಕೆ ನನ್ನ ತಂದೆ ಹೊರತಾಗಿರಲಿಲ್ಲ ರೀ. ಅವ್ರಿಗೆ ನಾನು ಎಲ್ಲರ ಮಧ್ಯೆ ವಿಶೇಷವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಆಸೆ. ನಾನು ಕೊಂಚ ಶ್ಯಾಮಲ ಬಣ್ಣವಾಗಿದ್ದರಿಂದ ನನ್ನಣ್ಣ ಫೇಸ್ ಕ್ರೀಮ್ ಬಳಕೆ ಮಾಡಮ್ಮ, ಅದನ್ನು ಹಚ್ಚಮ್ಮ, ಒಂದು ಸ್ವಲ್ಪ ಮನೆಯಲ್ಲಿ ಏನಾದರೂ ಮನೆ ವೈದ್ಯ ಮಾಡ್ಕೊಳಮ್ಮ ಅಂತ ಹೇಳ್ತಾ ಇದ್ರು. ಮತ್ತು ಸಿಕ್ಕಿದ್ದ ಸ್ಕಿನ್ ಡಾಕ್ಟರ್ಸ್ಗಳು ಕನ್ಸಲ್ಟ್ ಮಾಡಿದ್ದಾಯಿತು. ಹಾಗೆ ತೋರಿಸ್ದಾಗಲೆಲ್ಲ ಸ್ವಲ್ಪ ದಿನ ಏನು ಕೊಟ್ಟಿದ್ರಲ್ಲ ಔಷಧಿನ ಬಳಸ್ತಾ ಇದ್ದೆ. ಪಿಂಪಲ್ ಕಡಿಮೆನೂ ಆಗ್ತಿರ್ಲಿಲ್ಲ, ನನ್ನ ಸ್ಕಿನ್ ಕಲರ್ ಕೂಡ ಗ್ಲೋ ಆಗ್ತಿರ್ಲಿಲ್ಲ. ಆವಾಗೆಲ್ಲ ಆ ಕ್ರೀಮ್ಗಳ ಮೇಲೆ ಸಿಟ್ಟು ಬಂದು ಅವುಗಳನ್ನ ಹಾಗೆ ಎಸ್ಬಿಡ್ತಿದ್ದೆ. ಪಾಪ ಅವ್ರು ಏನು ಮಾಡ್ತಾಯಿದ್ರು, ಅದನ್ನೆಲ್ಲ ವೇಸ್ಟಾಗಿ ಎಸ್ತಿದ್ದನ್ನೆಲ್ಲನೂ ಸರಿ ನಾನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಅವ್ರು ಯೂಸ್ ಮಾಡ್ತಾ ಇದ್ರು. ಆಮೇಲೆ ಒಂದೆರಡು ದಿನ ಬಳಸ್ಬಿಟ್ಟೋದು. ಆಮೇಲೆ ಅಮ್ಮನ ಕರೆದ್ಬಿಟ್ಟು, ರಾಜಿ ಸ್ವಲ್ಪ ನಾನು ಬೆಳ್ಳಕ್ಕಾಗಿದ್ದೀನಲ್ವಾ, ನೋಡು ನಾನು ಎಷ್ಟು ಚೆನ್ನಾಗಿ ಫೇರಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನೋರು. ಅಮ್ಮಂಗೆ ಗೊತ್ತಿರ್ತಿತ್ತು ಒಳಗಿಂದು ಸತ್ಯ, ಅಲ್ಲೇನೂ ಬದಲಾವಣೆ ಆಗಿಲ್ಲ ಅಂತ. ಆದರೂ ಅಮ್ಮ ನಗ್ತಾ, ಹೌದು ರೀ, ಸ್ವಲ್ಪ ಬೆಳಗಾಗಿದ್ದೀರಾ, ಅಯ್ಯೋ ಮನೇಲೆಲ್ಲ ಲೈಟ್ ಆಫ್ ಮಾಡಿಬಿಡ್ಬೇಕು, ಇನ್ಮೇಲೆ ಉಳಿತಾಯ ಆಗುತ್ತೆ ಅಂತ ಅಂತಿದ್ರು. ಇದೆಲ್ಲರ ಮಧ್ಯೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ರು, ಯಾಕೆ ಅವರು ಈ ಥರ ಎಲ್ಲ ರೆಡಿ ಮಾಡ್ಕೊಳಮ್ಮ, ನೀನು ತುಂಬ ಚೆನ್ನಾಗಿ ಕಾಣಿಸ್ಕೊಳಮ್ಮ ಅಂತ ಯಾಕೆ ಹೇಳ್ತಾ ಇದ್ರು ಅಂತಂದರೆ, ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸೋ ಉದ್ದೇಶವಿತ್ತು. ನನಗೆ ಸುಮಾರು ದಿನ ಆದಮೇಲೆ ಈ ವಿಷಯ ಗೊತ್ತಾಯ್ತು ರೀ ಅಂತ. ಆ ನಂತರ ಅದು ನನಗೆ ಅರ್ಥವಾದದ್ದು. ಕೆಲವೊಂದು ವಿಷಯಗಳು ಹಾಗೆ ನಮಗೆ ಆಗಿನ ಸಂದರ್ಭಕ್ಕೆ ನಮಗೇನು ಅರ್ಥ ಆಗಿಲ್ಲ, ಏನು ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸ್ವಲ್ಪ ದಿನಗಳ ಕಳೆದ ಮೇಲೆ ಅದರ ಒಳ ಅರ್ಥ ಆಗಿರುತ್ತೆ. ಅವ್ರ ಉದ್ದೇಶ ಇಷ್ಟೇ, ನನ್ನ ಮಗಳು ಎಲ್ಲರ ಮಧ್ಯೆ ಒಂದು ಪ್ರೆಸೆನ್ಸ್, ಒಳ್ಳೆ ಗುಡ್ ಪ್ರೆಸೆನ್ಸ್ ಫೀಲ್ ಆಗಬೇಕು, ಅವಳು ಚೆನ್ನಾಗಿ ಕಾಣಬೇಕು ಅನ್ನೋದೊಂದು ಅವ್ರದ್ದು ಉದ್ದೇಶ ಆಗಿತ್ತು. ಸೊ ಇವತ್ತಿನ ಈ ಸಂಗತಿ ನಿಮ್ಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ?